ಮೊದಲನೇದಾಗಿ ನಾನಿವತ್ತು ಬ್ರೆಡ್ ರೋಸ್ಟ್ ಮಾಡ್ತಾಯಿದ್ದೀನಿ. ಬ್ರೆಡ್ ರೋಸ್ಟು ಮಕ್ಕಳಿಗೆ ಇಷ್ಟ, ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ನಾನೀಗ ತಗೊಂಡಿರೋ ಸಾಮಾನು ಇಂಗ್ರೀಡಿಯೆಂಟ್ ಏನು ಅಂತ ನಾನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು 2 ಈರುಳ್ಳಿನ ಇಲ್ಲಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 2 ಆಲೂಗಡ್ಡೆನ ಈಗಾಗಲೇ ಬೇಯಿಸಿ ನಾನು ಇಟ್ಟಿದ್ದೀನಿ. 1 ಕ್ಯಾರೆಟ್ ಇಟ್ಕೊಂಡಿದ್ದೀನಿ. 2 ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿ, ಅದು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇಟ್ಕೊಳ್ಳಿ. 2 ಹಸಿಮೆಣ್ಸಿನ್ಕಾಯನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋದು ಇಷ್ಟು ಬ್ರೆಡ್ನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕಾದ್ರೆ ತೊಗೊಂಡು ಜಾಸ್ತಿ ಸಾಮಾನು ಹಾಕ್ಕೊಂಡು ಮಾಡ್ಕೋಬೋದು. 1 ಚಿಟಿಕೆ ಅರಿಶಿನ ತಗೊಂಡಿದ್ದೀನಿ. ಈಗ ಇಲ್ಲಿ 2 ಬ್ರೆಡ್ಡನ್ನು ಇದನ್ನು ಪುಡಿ ಮಾಡೋಕ್ಕೆ, ಅದಕ್ಕೆ ಸ್ಟಫಿಂಗ್ ಮಾಡೋಕ್ಕೆ ಅಂತ ನಾನು ಇದನ್ನು 2 ಬ್ರೆಡ್ನ ಈ ಥರ ಸಣ್ಣ ಮುರಿದು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ನಾನು ಒಂದು ಸ್ವಲ್ಪ ಗರಂ ಮಸಾಲ, 1 ಸ್ಪೂನಷ್ಟು ಗರಂ ಮಸಾಲ ಮತ್ತು ಅಚ್ಚ ಖಾರದ ಪುಡಿನ 2 ಸ್ಪೂನ್ ತಗೊಂಡಿದ್ದೀನಿ. ಖಾರ ನಿಮ್ಗೆ ಬಿಟ್ಟಿದ್ದು, ನಿಮಗೆ ಮತ್ತೆ ಜಾಸ್ತಿ ಖಾರ ಬೇಕಂದರೆ ಖಾರ ಸೇರಿಸ್ಕೋಬೋದು. ನಾನು ರುಚಿಗೆ ತಕ್ಕ ಉಪ್ಪಿಟ್ಕೊಂಡಿದ್ದೀನಿ. ನಾನು ಮಾಡೋದು ಹೇಗೆ ಅಂತ ನಿಮಗೆ ಈಗ ತೋರಿಸ್ತೀನಿ. ನಾನು ಗ್ಯಾಸ್ ಹಚ್ಕೊಂಡು ಈಗ ಬ್ರೆಡ್ ರೋಸ್ಟ್ ಮಾಡೋಕ್ಕೆ ಮಸಾಲೆನ ಒಗ್ಗರಣೆನ ರೆಡಿ ಮಾಡ್ತಾಯಿದ್ದೀನಿ. ಈಗ ನಾನೀಗ ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಆಗಲೇ ಎಣ್ಣೆನ ಅಲ್ಲಿ ತಗೊಂಡಿದ್ದಿಲ್ಲ, ನಾನು ಅದನ್ನು ಸಾಮಾನು ಜೊತೆಗೆ ತೋರಿಸ್ತೀನಿ ನಿಮಗೆ. ನಾನು ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೀಗ 2 ಸ್ಪೂನು 3 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ, ಯಾಕಂದರೆ ಬ್ರೆಡ್ ಸ್ವಲ್ಪ ರೋಸ್ಟ್ ಆಗಬೇಕು. ಈಗ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದ್ದರೆ ಬ್ರೆಡ್ಡು ಜಲ್ದಿನೇ ಟೇಸ್ಟ್ ಕೊಡುತ್ತೆ. ನಾನು ಇದಕ್ಕೀಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಇದೀಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೀಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ, ಹಾಗಾದರೆ ತಿನ್ನೋಕ್ಕೆ ಕ್ರಿಸ್ಪಿಯಾಗಿ ಬ್ರೆಡ್ ಬಾಯಿಗೆ ಸಿಗುತ್ತೆ. ಹಂಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಟೊಮೊಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ ನಾವು ಹೆಚ್ಚಿಟ್ಕೊಂಡಿರೋ 1 ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು, ಹಾಗಾದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಕಾಣಿಸ್ತಾಯಿದೆ ಈರುಳ್ಳಿ ಟೊಮೆಟೊ ನಮಗೆ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಈಗ ನಾವು ಟೊಮೊಟೊನ ಬಿಸಿ ಮಾಡ್ಕೊಳ್ತೀವಿ. ಆವಾಗಲೇ ಸ್ವಲ್ಪ 1 ಚಿಟಿಕೆ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಆವಾಗ ಚೆನ್ನಾಗಿ ಟೊಮೊಟೊ ಮತ್ತು ಈರುಳ್ಳಿ ಜಲ್ದಿ ಫ್ರೈ ಆಗುತ್ತೆ. ಬೇಗನೆ ನಮಗೆ ಈರುಳ್ಳಿ ಟೊಮೊಟೊ ಫ್ರೈ ಆಗ್ತದೆ.
ಕ್ಯಾರೆಟ್ ತುರಿ ಸೇರಿಸ್ತಾ ಇದ್ದೀನಿ. ಒಂದು ಕ್ಯಾರೆಟ್ನ ತುರ್ದಿಟ್ಕೊಂಡಿದ್ಮೇಲೆ ಅದನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕ್ಯಾರೆಟು ತುರ್ದು ಹಾಕಿರೋ ಕಾರಣ ಏನಂದರೆ ಅದು ಬ್ರೆಡ್ ಜೊತೆ ಸಿಗೊತ್ತಿಗೆ ಬಾಯಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ಇದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಕ್ಯಾರೆಟಿನ, ಹಾಗಾದರೆ ಅದು ಟೇಸ್ಟ್. ಈಗ ಇದನ್ನು ಹಸಿ ವಾಸನೆ ಹೋಗಿದೆ. ಈಗ ಇದಕ್ಕೇ ನಾನು ಕಟ್ ಮಾಡ್ಕೊಂಡು ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆನ ಸಣ್ಣ ಕೈಯೆಲ್ಲ ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ಚೆನ್ನಾಗೆಲ್ಲ ಕಾಳಿಸ್ತಾ ಇದ್ದೀನಿ. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೊಂದು ಅರ್ಧ ಕಪ್ನ ನೀರು ಹಾಕ್ಕೊಳ್ಬೇಕಂದ್ರೆ ಅದು ತರಕಾರಿ ಎಲ್ಲ ಸ್ವಲ್ಪ ಬೇಯಲಿಕ್ಕೆ. ಆಮೇಲೆ ನಾವು ಮಸಾಲ ಎಲ್ಲ ಹಾಕಿದಾಗ ಅದು ತಳ ಹಿಡಿಯೋದಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಅದು ಅರ್ಧ ಕಪ್ಪು ನೋಡ್ಕೊಳ್ಳಿ. ತೀರಾ ನಿಮಗೆ ತಳ ಹಿಡಿಯುತ್ತೆ ಅನ್ನೋದು ಯಾಕಂದರೆ ಆಲೂಗಡ್ಡೆ ಅದನ್ನು ಹಾಕಿರ್ತೀವಲ್ಲ, ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟ ನೀರನ್ನ ಸೇರಿಸ್ಕೊಂಡ್ರೆ ತರಕಾರಿನೂ ಬೇಯುತ್ತೆ, ಹಾಗೆ ಅದು ಸುಟ್ಟು ಕೂಡ ಆಗುತ್ತೆ. ಈಗ ಒಂದು ಚಿಟಿಕೆಯಷ್ಟು ಅರಿಶಿನ ನಾನು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಂಡು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಇಲ್ಲಿ 1 ಸ್ಪೂನು ಗರಂ ಮಸಾಲ, 1 ಸ್ಪೂನು 2 ಸ್ಪೂನ್ ಚಿಲ್ಲಿ ಮಸಾಲ, ಚಿಲ್ಲಿ ಪೌಡ್ರನ್ನ ನಾನು ಈಗೆಲ್ಲ ಇಟ್ಕೊಂಡು ಇದನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಈಗ ಇದು ಮಸಾಲ ರೆಡಿ ಆಯಿತು ಬ್ರೆಡ್ ರೋಸ್ಟಿಗೆ. ಅಡುಗೆ ಮಾಡ್ತಾ ಈಗ ರುಚಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ, ಅದು ಉಪ್ಪು ಕಡಿಮೆ ಇರುತ್ತೆ. ಈಗ ಇದು ರೆಡಿ ಆಗಿದೆ ಮಸಾಲ. ನೋಡಿ ಎಷ್ಟು ಚೆನ್ನಾಗಿ ಮಸಾಲ ಎಲ್ಲ ಇದಾಗಿದೆ. ರೆಡಿಯಾಗಿದೆ. ಈಗ ಗ್ಯಾಸ್ನ ಆಫ್ ಮಾಡಿ ಒಂದು ಸೈಡಿಗೆ ಇಟ್ಕೊಂಡು ಈಗ ಬ್ರೆಡ್ ರೋಸ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ಈಗ ನಾನು ಬ್ರೆಡ್ ಇಟ್ಕೊಂಡಿದ್ದೀನಿ, ಇಲ್ಲಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಬ್ರೆಡ್ಡಿನ ಮೇಲೆ ಡ್ರಾಪ್ ಮಾಡೋಣ. ಹೀಗೆ ಕ್ಲೀನಾಗಿ ಇದನ್ನು ಹೀಗೆ ಮಾಡಿಕೊಂಡು ಕ್ಲೀನಾಗಿ ಮಾಡ್ಕೋಬೇಕು. ಮಸಾಲೆನ ಅದಕ್ಕೆ ಚೆನ್ನಾಗಿ ಈಗ ಮೇಲೆ ಹೀಗೆ ಒಂದು ಬ್ರೆಡ್ನ ನೀವು ಇಟ್ಕೋಬೇಕು. ಇದನ್ನ ಕಾಣಿಸ್ತಾ ಇತ್ತಾ ನಿಮಗೆ? ಇದು ಬ್ರೆಡ್ಡು ಒಳಗೆಲ್ಲ ಚೆನ್ನಾಗಿ ಇದು ತುಂಬಿಕೊಂಡಿದೆ. ಇದನ್ನು ಈಗ ರೋಸ್ಟ್ ಮಾಡ್ಕೊ.